ರಾಜ್ಯದಲ್ಲಿ ಇವಾಗ ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಸಿಗದೆ ಗ್ರಾಹಕರು ಪಾಪ ಪರದಾಡ್ತಾ ಇದ್ದಾರೆ, ಗೃಹ ಬಳಕೆಗೂ ಸಿಗ್ತಾ ಇಲ್ಲ ಕೆಲವು ಕಡೆ. ಹಾಗಾಗಿ ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕಿದ್ದಾರೆ ಗ್ರಾಹಕರು. ಮೊದಲು ಸಿಲಿಂಡರ್ ಕೊಡಿ, ಬುಕ್ ಆಗಿ 20 ದಿನ ಆದರೂ ಕೆಲವರು ಸಿಕ್ಕಿಲ್ವಂತೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿಡಿಕಾರಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ನಮಗೆ ಸಿಲಿಂಡರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಸರ್ವರ್ ಸಮಸ್ಯೆ, ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಕಾರಣ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಪಡ್ಕೊಂಡ. ಸುನಿಲ್, ಈಗ ಏನು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ? ಬುಕ್ಕಿಂಗೇ ಆಗ್ತಾ ಇಲ್ಲ ಅಂತನಾ, ಅಥವಾ ಬುಕ್ಕಿಂಗ್ ಆಗಿ ಕೂಡ ಇವರು ಸಿಲಿಂಡರ್ನ ಸಪ್ಲೈ ಮಾಡ್ತಾ ಇಲ್ಲ ಅಂತನಾ? ಏನು ಸಮಸ್ಯೆ ಜನರದ್ದು? ಅರವಿಂದ್, ಇಲ್ಲಿ ಎರಡು ಸಮಸ್ಯೆ ಇರುವಂಥದ್ದು. ಒಂದದ್ದು ಬುಕ್ಕಿಂಗ್ ಮಾಡಿದರೆ ಬುಕ್ ಆಗ್ತಾ ಇಲ್ಲ, ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಎರಡನೇದು, ಒಂದು ವೇಳೆ ಇಲ್ಲಿರುವಂಥ ಏಜೆನ್ಸಿ ಏನಾದರೂ ಕೃತಕ ಅಭಾವ ಸೃಷ್ಟಿಸುವಂಥ ಪ್ರಯತ್ನ ಮಾಡ್ತಿದೆಯಾ ಅಂತ ಅನುಮಾನ ಮೂಡಿರುವಂಥದ್ದು. ಸೊ ಈ ಬಗ್ಗೆ ನಾನು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ಕಾರವಾರ ರಸ್ತೆಯಲ್ಲಿರುವಂತಹ ಒಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಜನ ಬೆಳಗ್ಗೆಯಿಂದಲೂ ಕೂಡ ಮುತ್ತಿಗೆ ಆಗ್ತಾ ಇರುವಂಥದ್ದು. ಜನರ ಆಕ್ರೋಶ ಇಷ್ಟೇ, ಗ್ಯಾಸ್ ಯಾಕೆ ಬುಕ್ ಆಗ್ತಾ ಇಲ್ಲ ಅನ್ನೋದು. ಅದನ್ನು ಸಮರ್ಥನೆ ಮಾಡೋ ನಿಟ್ಟಿನಲ್ಲಿ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ ಈಗ ಬುಕ್ ಆಗುತ್ತೆ ಅಂತ. ಇಲ್ಲಿ ಕ್ಯಾಮ್ರಾ ಎದುರೇ ಬುಕ್ ಮಾಡಿ ತೋರಿಸಿದ್ರೆ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಸೊ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬೆಳಗ್ಗೆಯಿಂದಲೇ ಬಂದು ಮುತ್ತಿಗೆ ಹಾಕಿರುವಂಥದ್ದು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಮುಖಾಂತರ ಸೊ ಇಲ್ಲಿ ಜನರನ್ನ ಫಸ್ಟಿಗೆ ಗ್ಯಾಸ್ ಏಜೆನ್ಸಿ ಅವ್ರನ್ನ ಮಾತಾಡ್ಸೋಣ, ಏನು ಸಮಸ್ಯೆ ಅಂತ. ಸರ್, ಆ್ಯಕ್ಚುಲಿ ಏನು ಸಮಸ್ಯೆ ಆಗಿದೆ? ಬುಕ್ ಆಗ್ತಿದೆ ಅಂತ ನೀವು ಹೇಳ್ತಿದ್ರಿ, ಬಟ್ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಸರ್, ಈಗ ನಾವು ಎಲ್ಲರಿಗೂ ಗ್ಯಾಸ್ ಏನು ಕೊಡ್ತಾ ಇದ್ದಿಲ್ಲ, ಬುಕ್ಕಿಂಗ್ ಆದವರಿಗೆ ಗ್ಯಾಸ್ ಕೊಡ್ತಾ ಇದೆ. ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಮೊಬೈಲ್ನಲ್ಲಿ DSC ನಂಬರ್ ಬರುತ್ತೆ, ಮೆಸೇಜ್ ಬರುತ್ತೆ, ಬುಕ್ ಆಗಿದೆ ಡೆಲಿವರಿ ಕೊಡ್ತೀವಿ ಅಂತ. ಅದು ಅದ್ರ ಪ್ರಕಾರ ಕೊಡ್ತಾ ಇದೀವಿ. ಯಾರಿಗೀಗ ಬುಕ್ಕಿಂಗ್ ಗ್ಯಾಸ್ ಬುಕ್ನೇ ಆಗ್ತಿಲ್ಲ ಅಂತ ಯಾರಿಗೆ ಗ್ಯಾಸ್ ಕೊಡ್ತಾ ಇದ್ದೀರಿ ನೀವು? ಈಗ ಬುಕ್ ಆದವರಿಗೆ, ಮತ್ತು ಇವರೆಲ್ಲರಿಗೆ ಬುಕ್ ಆದವರಿಗೆ ನಾವು ಗಾಡಿ ನೋಡ್ತಾ ಇರ್ಬೋದು, ನಾವು ಬುಕ್ ಆದವರಿಗೆ ಸಿಲಿಂಡರ್ ಕೊಡ್ತಾ ಇದೀವಲ್ಲ. ಇವರೆಲ್ಲ ಬಂದಿದ್ದವರು ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅದು ಈಗ ಮಿಸ್ ಕಾಲ್ ಕೊಡಬೇಕು. ತಮ್ಮದು ಮೊಬೈಲಿಂದ ಏನು ಗ್ಯಾಸಿಗೆ ಬುಕ್ಕಿಂಗ್ ನಂಬರ್ ಕೊಟ್ಟು ಅದೇ ನಂಬರಿಂದ ಅವ್ರು ಮಿಸ್ ಕಾಲ್ ಕೊಡಬೇಕು. ಅವ್ರಿಗೆ ಮಿಸ್ ಕಾಲ್ ಕೊಟ್ಟರೆ ಅದು ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ. ಮಿಸ್ ಕಾಲ್ ಕೊಟ್ಟು ಸ್ಟಾಕ್ ಅವೈಲೇಬल ಇದೆ. ಏನು ಸಮಸ್ಯೆ ಆಗ್ತಿದೆ? गैस बुकिंग ही नहीं हो रहा, वो गैस बुक तो होना नहीं, वो फोना बंद रखो, छड़े ना फोना बंद रखे ना, फोना चालू ಬುಕ್ ಆಗಂತಿಲ್ಲ. ಅದೇ ನೀವು ಎಷ್ಟು ಇವ್ರು 6 ಗಂಟೆಗೆ ಮಾಡ್ರಿ, 5 ಗಂಟೆಗೆ ಮಾಡ್ರಿ, ಬೆಳಗ್ಗೆ ಮಾಡ್ರಿ, 6 ಗಂಟೆಗೆ ಮಾಡ್ರಿ ಅನ್ನತ್ತಾರ ಇವ್ರೆ. ಅದ್ ನಾವು ಮಾಡಕ್ ಹೋದ್ರಲ್ಲ 10 ಸಲ ಮಾಡ್ರಿ, ಆಗಂತಿಲ್ಲ. ಅದೇ ಈಗ ನಂಬರ್ ಇಲ್ರಿ, ಎಲ್ಲ ತೆಗಿ, ಎಲ್ಲ ಗ್ಯಾಸ್ ಮಾಡ್ತೀವಿ. ಓಕೆ, ಅರವಿಂದ್, ಇಲ್ಲ ಜನರ ಮಾತಿನಿಂದ ಒಂದು ಸ್ಪಷ್ಟ ಆಗ್ತಿರುವಂಥದ್ದು, ಗ್ಯಾಸ್ ಬೆಳಗ್ಗೆಯಿಂದಲೂ ಬುಕ್ ಆಗ್ತಾ ಇದೆ ಅಂತ ಏಜೆನ್ಸಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ 5 ದಿನದಿಂದ ಬುಕ್ ಆಗ್ತಾ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಈ ಗೊಂದಲದ ಹಿನ್ನೆಲೆಯಲ್ಲಿ ಓಕೆ, ಥ್ಯಾಂಕ್ ಯು ಸುನಿಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.